ಪ್ರಾಯೋಗಿಕ ನ್ಯೂಸ್ ಚಾನೆಲ್. ಅಕ್ಕ ಟಿವಿಗೆ ಸ್ವಾಗತ. ನಾನು ಸುಷ್ಮಾ ಪವಾರ್. ಈಗ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರೈತರಿಂದ ಬೃಹತ್ ರ್ಯಾಲಿ, ಲಕ್ಷಾಂತರ ರೈತರಿಂದ ಪ್ರತಿಭಟನಾ ಜಾಥಾ. ಮಹಿಳಾ ವಿವಿಯಲ್ಲಿ 2 ದಿನಗಳ ಸಾಹಿತ್ಯೋತ್ಸವ ಹಾಗೂ ವಿಚಾರಗೋಷ್ಠಿ ಉದ್ಘಾಟನೆ. ಪ್ರವಾಸಿಗರ ನೆಚ್ಚಿನ ತಾಣ ಕರ್ನಾಟಕದ ಈ ಕರಾವಳಿ, ವಿಭಿನ್ನ ಆಚರಣೆ ಆರಾಧನೆಗಳಿಂದ ನಾಡಿನೆಲ್ಲೆಡೆ ಪ್ರಸಿದ್ಧಿ, ಕಡಲಾಚೆಗೂ ಗಮನ ಸೆಳೆಯುತ್ತಿದೆ ಇಲ್ಲಿನ ವಿಭಿನ್ನ ಸಂಸ್ಕೃತಿ. ಸಾಲ ಮನ್ನಾ ವಿಚಾರದ ಕುರಿತು ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲು ದೇಶದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ರೈತರು ದೆಹಲಿಗೆ ಆಗಮಿಸಿದ್ದಾರೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಸೇರಿರುವ ರೈತರು ಬೆಲೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ, ಸ್ವಾಮಿನಾಥನ್ ವರದಿ ಜಾರಿ ಹಾಗೂ ಸಂಸತ್ನಲ್ಲಿ ಅನ್ನದಾತರ ಸಮಸ್ಯೆಯನ್ನು ಚರ್ಚಿಸಬೇಕು, ಹೀಗೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಕರ್ನಾಟಕದಿಂದಲೂ ಸಾವಿರಾರು ರೈತರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಸಾಹಿತ್ಯೋತ್ಸವ ಹಾಗೂ ವಿಚಾರಗೋಷ್ಠಿಯನ್ನು ಶುಕ್ರವಾರ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘದ ಅಧ್ಯಕ್ಷೆ ಶಶಿರೇಖಾ ಬಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಆತ್ಮೀಯ ಬಂಧುಗಳೇ, ವಿಜಯಪುರ ಅಂದ ತಕ್ಷಣ ನಮ್ಮ ಕಡಲೂರಿನ ಕನ್ನಡತಿಯರ ಚಿತ್ರದಲ್ಲಿ ಎದ್ದು ಬರುವ ಚಿತ್ರಣ ಅಂದರೆ ಬಹಳ ದೊಡ್ಡದಾದ ಫಿರಂಗಿಗಳು. ನಾವು ಚಿತ್ರಗಳನ್ನು ನೋಡಿರ್ತೇವಲ್ಲ, ದೊಡ್ಡದಾದ ಫಿರಂಗಿಗಳು, ಭವ್ಯವಾದ ಕೋಟೆ ಕೊತ್ತಲಗಳು, ಕುಸುರಿ ಕೆಲಸವುಳ್ಳ ಗುಂಬಜ್ಗಳು, ಹೀಗೆ ಐತಿಹಾಸಿಕ ಪ್ರಸಿದ್ಧವಾದ ಒಂದು ಸ್ಥಳ ವಿಜಯಪುರ. ಹಿರಿಯ ಸಾಹಿತಿ ಎಪಿ ಮಾಲತಿ ಉದ್ಘಾಟನಾ ಭಾಷಣ ಮಾಡಿದರು. ಇಂತಹ ಲೇಖಕರನ್ನು ನೋಡುವಾಗ ಅಥವಾ ಮಾತುಗಳನ್ನು ಕೇಳುವಾಗ ಅಥವಾ ಇನ್ಯಾರದು ಹಿರಿಯ ಅಥವಾ ಅನುಭವಿಗಳ ವಿಷಯವನ್ನು ಓದುವಾಗ ಎಲ್ಲೋ ಒಂದು ಕಡೆ ನಾವು ಕೂಡ ಹೀಗೆ ಮಾಡಿದ್ರೆ, ಹೀಗೆ ಬರೆದ್ರೆ ಆ ರೀತಿ ಆಗ್ಬೋದು ಅನ್ನುವಂಥ ಒಂದು ಆದರ್ಶ ಇಟ್ಕೊಂಡಾಗ ಖಂಡಿತ ಎಲ್ಲರಿಂದೂ ಸಾಹಿತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಂದಲೂ ಲೇಖಕರಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲೋ ಒಂದು ಕಿಡಿ ಹಾಗೆ ಎಲ್ಲಿಂದಲೂ ಒಂದು ಸ್ಫೂರ್ತಿ ಒದಗಿ ಬಂದ್ರೆ ಒಬ್ರು ಬೇಂದ್ರೆ ಆಗ್ಬೋದಲ್ಲ, ಒಬ್ರು ಗೋಕಾಕ ಆಗ್ಬೋದಲ್ಲ, ಅಥವಾ ಒಬ್ರು ಶಿವರಾಮ್ ಆಗ್ಬೋದು, ಒಬ್ರು ತ್ರಿವೇಣಿ, ಹಾಗೆ ಒಬ್ಬೊಬ್ರು ಹುಟ್ಟಿದ್ರು ಸಾಕು ನಮ್ಮ ಕನ್ನಡ ಸಾಹಿತ್ಯ ಉಳಿಲಿಕ್ಕೆ ಸಾಧ್ಯ. ಮಹಿಳಾ ವಿವಿಯ ಕುಲಪತಿ ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ವಿವಿಯ ಕುಲಸಚಿವೆ ಪ್ರೊಫೆಸರ್ ಆರ್ ಸುನಂದಮ್ಮ, ಕಾರ್ಯಕ್ರಮ ಸಂಯೋಜಕರಾದ ಪ್ರೊಫೆಸರ್ ಬಿಎಲ್ ಲಕ್ಕಣ್ಣವರ್ ಹಾಗೂ ಪ್ರೊಫೆಸರ್ ನಾಮದೇವಗೌಡ ಉಪಸ್ಥಿತರಿದ್ದರು. 2 ದಿನಗಳ ಕಾಲ ವಿವಿಯ ಕನ್ನಡ ಅಧ್ಯಯನ ವಿಭಾಗ ಸಭಾಂಗಣದಲ್ಲಿ ಜರುಗುವ ಈ ಸಾಹಿತ್ಯೋತ್ಸವದಲ್ಲಿ ವಿಚಾರಗೋಷ್ಠಿಗಳ ಜೊತೆಗೆ ಗೀತಗಾಯನ, ಯಕ್ಷಗಾನ, ತಾಳಮದ್ದಳೆ ಹಾಗೂ ಕವಿಗೋಷ್ಠಿಗಳು ನಡೆಯಲಿವೆ. ದಕ್ಷಿಣ ಭಾರತದ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು ಭಾಷೆಯೂ ಒಂದು. ಕರಾವಳಿ ಕರ್ನಾಟಕದ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ಜನರ ಆಡು ಭಾಷೆ ಇದು. ಇದೇ ಕಾರಣಕ್ಕಾಗಿ ಈ 3 ಜಿಲ್ಲೆಗಳು ತುಳುನಾಡು ಎಂದೇ ಜನಪ್ರಿಯ. ವಿಭಿನ್ನ ಆಚರಣೆ, ಆರಾಧನೆ, ಸಂಪ್ರದಾಯಗಳಿಂದ ಗಮನ ಸೆಳೆಯುವ ತುಳುನಾಡು ಮಾತೃ ಸಂಸ್ಕೃತಿಯ ತವರೂರು. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಒಂದೆಡೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಸಸ್ಯರಾಶಿ, ಮತ್ತೊಂದೆಡೆ ಸದಾ ಭೋರ್ಗರೆಯುವ ಅರಬ್ಬಿ ಸಮುದ್ರ. ಕಡಲಿನಲ್ಲಿ ಸಾಲು ಸಾಲು ದೋಣಿಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬವಾದ್ರೆ, ಕತ್ತಲಾದಂತೆ ಅಲ್ಲಲ್ಲಿ ಕೇಳಿಬರುವ ಯಕ್ಷಗಾನದ ಭಾಗವತಿಗೆ ಕಿವಿಗೆ ಇಂಪು ನೀಡುತ್ತೆ. ಹೌದು, ರಮಣೀಯ ನಿಸರ್ಗ ಸೌಂದರ್ಯದ ಜೊತೆಗೆ ವೈವಿಧ್ಯಮಯ ಆಚರಣೆಗಳಿಂದ ಕೂಡಿದ ಈ ತುಳುನಾಡು ತನ್ನದೇ ಆದ 10 ಹಲವು ವಿಶೇಷತೆಗಳಿಂದ ಗಮನ ಸೆಳೆದಿದೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಉಡುಪಿಯ ಕಲ್ಯಾಣಪುರ ನದಿಯಿಂದ ಹಿಡಿದು ಕಾಸರಗೋಡಿನ ಚಂದ್ರಗಿರಿ ನದಿಯವರೆಗೆ ಹಬ್ಬಿರುವ ಈ ನಾಡು ಪ್ರಾಚೀನ ಸಂಸ್ಕೃತಿಯ ತವರೂರು. ವಿಭಿನ್ನ ವಿಶೇಷ ಆಚರಣೆಗಳ ಆಗರವಾಗಿರುವ ಕರಾವಳಿ ಕರ್ನಾಟಕದ ಪ್ರಮುಖ ಆಕರ್ಷಣೆಯೇ ಯಕ್ಷಗಾನ, ತಾಳಮದ್ದಳೆಗಳು. ಇವುಗಳ ಜೊತೆಗೆ ಭೂತಾರಾಧನೆ, ನಾಗರಾಧನೆಗಳು ಇಲ್ಲಿನ ಪುರಾತನ ಧಾರ್ಮಿಕ ಪದ್ಧತಿಗಳಲ್ಲೊಂದು. ಪಂಜುರ್ಲಿ, ಕಲ್ಕುಡ, ಕಲ್ಲುರ್ಟಿ, ಕೊರಗಜ್ಜ, ಗುಳಿಗ ಹೀಗೆ ಸುಮಾರು 400ಕ್ಕೂ ಅಧಿಕ ದೈವಗಳನ್ನು ತುಳುನಾಡಿನ ಜನರು ಆರಾಧಿಸಿಕೊಂಡು ಬಂದಿದ್ದಾರೆ.
ಕಷ್ಟಕಾಲದಲ್ಲಿ ತಾವು ನಂಬಿರುವ ದೈವಗಳು ತಮ್ಮನ್ನ ಕಾಪಾಡುತ್ತವೆ ಅನ್ನೋದು ಅಲ್ಲಿನ ಜನರ ನಂಬಿಕೆ. ತುಳು ಜನರ ಜಾನಪದ ಸಂಸ್ಕೃತಿಯು ವಿಭಿನ್ನ. ಆಟಿಕಳಂಜ, ಕಂಗೀಲು, ಹುಲಿವೇಷ ಸೇರಿದಂತೆ ಹಲವು ಜನಪದ ನೃತ್ಯಗಳು ಇಂದಿಗೂ ಇಲ್ಲಿ ಕಾಣಸಿಗುತ್ತವೆ. ಕಂಬಳ ತುಳುನಾಡಿನ ಜನಪ್ರಿಯ ಕ್ರೀಡೆಯಾಗಿದ್ದು, ರೈತಾಪಿ ಜನರು ಭತ್ತದ ಕೊಯ್ಲಿನ ನಂತರ ತಮ್ಮ ಮನರಂಜನೆಗಾಗಿ ಕೆಸರಿನ ಗದ್ದೆಗಳಲ್ಲಿ ಏರ್ಪಡಿಸುವ ಕೋಣಗಳ ಓಟದ ಸ್ಪರ್ಧೆ ಇದು. ಪ್ರಕೃತಿಯ ಆರಾಧಕರಾಗಿರುವ ತುಳುವರ ಕುಟುಂಬ ವ್ಯವಸ್ಥೆಯು ವಿಭಿನ್ನವಾಗಿದ್ದು, ಹಲವು ಸಮುದಾಯಗಳಲ್ಲಿ ಇಂದಿಗೂ ಮಾತೃಪ್ರಧಾನ ವ್ಯವಸ್ಥೆ ಇದೆ. ಹೆಣ್ಣಿಗೆ ಪ್ರಾಧಾನ್ಯತೆ ನೀಡುವ ಈ ಸಂಸ್ಕೃತಿಯನ್ನು ತುಳುವಿನಲ್ಲಿ ಅಳಿಯಕಟ್ಟು ಎಂದು ಕರೆಯುತ್ತಾರೆ. ಇಲ್ಲಿನ ಆಹಾರ ಕ್ರಮಗಳಂತೂ ಇನ್ನೂ ವಿಶೇಷ. ಕುಚಲಕ್ಕಿ ಗಂಜಿ, ನೀರ ದೋಸೆ, ಪತ್ರೊಡೆ, ಬಾಳೆ ಎಲೆಯ ಗಟ್ಟಿ, ಕಲ್ತಪ್ಪ, ಮೀನೂಟವನ್ನ ಇಷ್ಟಪಡದವರೇ ಇಲ್ಲ. ಭತ್ತ ಇಲ್ಲಿನ ಪ್ರಧಾನ ಬೆಳೆಯಾಗಿದ್ದು, ಜೊತೆಗೆ ತೆಂಗು, ಅಡಿಕೆಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಕಲೆ, ಸಾಹಿತ್ಯ, ರಾಜಕೀಯ ಹಾಗೂ ಸಿನಿಮಾ ಕ್ಷೇತ್ರಕ್ಕೆ ಇಲ್ಲಿನ ಜನರು ನೀಡಿರುವ ಕೊಡುಗೆ ಗಮನಾರ್ಹ. ಹಲವು ವಿಶೇಷತೆಗಳಿಂದ ವರ್ಷವಿಡೀ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುವ ತುಳುನಾಡು ಪ್ರವಾಸಿಗರ ನೆಚ್ಚಿನ ತಾಣ ಅಂದ್ರೂ ತಪ್ಪಾಗಲಾರದು. ಯಶಸ್ವಿ ದೇವಾಡಿಗ, ಅಕ್ಕ ಟಿವಿ. ನವದೆಹಲಿಯಲ್ಲಿ ರೈತರಿಂದ ಬೃಹತ್ ರ್ಯಾಲಿ, ಲಕ್ಷಾಂತರ ರೈತರಿಂದ ಪ್ರತಿಭಟನಾ ಜಾಥಾ. ಮಹಿಳಾ ವಿವಿಯಲ್ಲಿ 2 ದಿನಗಳ ಸಾಹಿತ್ಯೋತ್ಸವ ಹಾಗೂ ವಿಚಾರಗೋಷ್ಠಿ ಉದ್ಘಾಟನೆ. ಪ್ರವಾಸಿಗರ ನೆಚ್ಚಿನ ತಾಣ ಕರ್ನಾಟಕದ ಈ ಕರಾವಳಿ. ವಿಭಿನ್ನ ಆಚರಣೆ ಆರಾಧನೆಗಳಿಂದ ನಾಡಿನೆಲ್ಲೆಡೆ ಪ್ರಸಿದ್ಧಿ. ಕಡಲಾಚೆಗೂ ಗಮನ ಸೆಳೆಯುತ್ತಿದೆ ಇಲ್ಲಿನ ವಿಭಿನ್ನ ಸಂಸ್ಕೃತಿ.